ನಾರ್ಮಲ್ ಸ್ಟ್ರೈಟ್ ರೋಡಲ್ಲಿ ಬಿದ್ದೋಗಿರೋದು ಇದು. ಒಂದು ತಿಂಗಳಾಯ್ತಾ ಈ ಮ್ಯಾಟ್ ಮಾಡಕ್ಕೆ? ಈ ಮ್ಯಾಟ್ ನೀವು ಹಾಕ್ಸ್ಬೇಕು ಅಂದ್ರೆ ಸರ್ವಿಸ್ ಇದರಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕು. ಓಲಾ ಗಾಡಿ ಅಂದ್ರೆ ಸರ್ವಿಸ್ ಇಶ್ಯೂಸ್ ಇದೆ ಅಂತ ಯೂಸರ್ನ ಕೇಳೋಣ, ಏನೆಲ್ಲ ಇಶ್ಯೂಸ್ ಇರ್ತವೆ? 6 months ಆಗಿದೆ ವೆಹಿಕಲ್ ತಗೊಂಡಿದ್ದು. ಇದಕ್ಕೆ ಚೈನ್ ಕೊಟ್ಟಿದ್ದಾರೆ, ತುಂಬಾನೇ ಸೌಂಡ್ ಬರುತ್ತೆ ಓಡಿಸ್ಬೇಕಾದ್ರೆ. ಬಿಟ್ಟು ಮಳೆಯಲ್ಲಿ ಓಡಿಸಿದ್ರೆ ಹೆವಿ ಸ್ಕಿಡ್ ಆಗುತ್ತೆ ಬರ್ ಗಾಡಿ. ಹೈಪರ್ ಚಾರ್ಜರ್ ಕೊಟ್ಟಿದಲ್ವಾ, ಬೆಂಗಳೂರಲ್ಲಿ ಬ್ರೋ ನೀವು ಎಲ್ಲಿ ವರ್ಕ್ ಆಗಲ್ಲ. ರಾಂಗ್ ಪಾಸ್ವರ್ಡ್ ಇಟ್ಟರೆ ವೆಹಿಕಲ್ ಲಾಕ್ ಆಗುತ್ತೆ. ಡಿಕ್ಕಿ ನೋಡಿ ಬ್ರೋ, ಇದನ್ನ ರಿಮೂವ್ ಮಾಡಿಬಿಡ್ಬೋದು. 5 hours ಚಾರ್ಜ್ ಮಾಡಿದ್ರೆ 120 ವರೆಗೂ ಹೋಗ್ಬೋದು. ಬುಕ್ ಮಾಡಿ ಪೇ ಮಾಡಿ 1 ತಿಂಗಳಿಗೆ ಬಂತು ಮ್ಯಾಟ್ ಇದು. ಇನ್ನು ಟೈರ್ ಬಂದ್ಬಿಟ್ಟು ಒಬ್ರು 2.5 months ಆಗಿದೆ. ಅದು ಹೇಳಿದ್ರೆ ಬರುತ್ತೆ ಅಂತ ಹೇಳ್ತಾರೆ, ಗಾಡಿ ಬಿಟ್ಟೋಗಿ ಅಂತಾರೆ. ಸರ್ವಿಸ್ ಮಾತ್ರ ಅವರಷ್ಟು ಬ್ರೋ. ಕೆಲಸ ಮಾಡ್ತಿರೋದು ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂತ ಹೇಳ್ಬಿಟ್ಟು, ಗಾಡಿ ಮಾತ್ರ ಗುಡ್ ಕಂಡೀಷನ್ ಅಲ್ಲಿ ಇರಲೇಬೇಕು. ಇವ್ರ ಜರ್ನಿ ಎಲ್ಲ ಕಂಪ್ಲೀಟ್ ಆಗಿ ಗಾಡಿ ಮೇಲೆ ಇರುತ್ತೆ. EMI ಹೆಸರು 170 ಬರುತ್ತೆ. 170 ಇಟ್ಬಿಟ್ಟು ಸರ್ವಿಸ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ ಬ್ರೇಕ್ ಹಿಡಿದು ಮುಂದೆ ಮೂವ್ ಮಾಡಿದ್ರೆ ಆಗೋದಿಲ್ಲ. ತಗೊಂಡವ್ರೆ ಹಿಂದೆ ಜೋರಾಗಿ ಬಸ್ ಬರ್ತಾ ಇದೆ, ಹಿಂಗೆ ಸ್ಲೋ ಮಾಡೋರು ಇದು ಎಕ್ಸಲೇಟರ್ ವರ್ಕ್ ಆಗಿಲ್ಲ. ಅದು ಗೊತ್ತಿಲ್ಲದವ್ರು ಗಾಡಿ ಕೊಡಬಾರ್ದು ಇದು. ಬಟ್ ನನ್ನ ಸಜೆಷನ್ ಅಂದ್ರೆ ಪೆಟ್ರೋಲ್ ಗಾಡಿನೇ ಬ್ರೋ. ನಾನು ಒಂಥರ ಆ ಥರ ಬಿದ್ದೆ ತಗೋಬಿಟ್ಟೆ.